ಫ್ರೆಂಡ್ಸ್, ನೀವು ನೋಡ್ತಿದ್ರಲ್ಲ, ಈ ತರ ಬಂಗು ಕೂಡ ಮನೆ ಮದ್ದು ಮಾಡೋದ್ರ ಮೂಲಕ ಶಾಶ್ವತವಾಗಿ ಕಡಿಮೆ ಮಾಡ್ಕೊಳ್ಬಹುದು. ಎಷ್ಟೇ ಮುಖದ ತುಂಬಾ ಕಪ್ಪಾಗಿರ್ಲಿ, ಕಪ್ಪು ಕಲೆಗಳಾಗಿದ್ರು ಕೂಡ ಕ್ಲಿಯರ್ ಆಗತ್ತೆ. ನ್ಯಾಚುರಲ್ ಗ್ಲೋ ನಿಮ್ಮ ಮುಖದಲ್ಲಿ ಬರುತ್ತೆ. ಅಷ್ಟು ಚೆನ್ನಾಗಿ ಈ ಮನೆ ಮದ್ದು ಕೆಲಸ ಮಾಡುತ್ತೆ. ತುಂಬಾ ಈಸಿಯಾಗಿ ನಿಮ್ಮ ಮುಖದಲ್ಲಿ ಏನಾದ್ರೂ ಪಿಂಪಲ್ಸ್ ಕಲೆ ಇದ್ರು ಕೂಡ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಮುಖವನ್ನ ಸಾಫ್ಟ್ ಆಗಿ, ಶೈನಿಂಗ್ ಆಗಿ, ಕಲೆ ರಹಿತವಾದಂತ ಮುಖ ನಿಮ್ಮದಾಗತ್ತೆ. ಹೌದು ಫ್ರೆಂಡ್ಸ್, ಈ ಮನೆ ಮದ್ದನ್ನ ವಯಸ್ಸಾದವರು ಕೂಡ ಮಾಡಬಹುದು. ಒಂದ್ ವೇಳೆ ನೀವು ಚಿಕ್ಕವರಾಗಿದ್ರು ಕೂಡ ಮುಖದಲ್ಲಿ ಡ್ರೈನೆಸ್ ಉಂಟಾಗಿದ್ರೆ, ಕಪ್ಪು ಕಲೆಗಳು ಮತ್ತೆ ಮುಖದಲ್ಲಿ ಬೇಗ ರಿಂಕಲ್ಸ್ ಬಿದ್ದಿದ್ರು ಕೂಡ, ವಯಸ್ಸಾದವರ ಹಾಗಾಗಿ ಡಲ್ ಆಗಿ ಟ್ಯಾನಿಂಗ್ ಆಗಿದ್ರು ಕೂಡ ಮುಖ ನ್ಯಾಚುರಲ್ ಆಗಿ ಬೆಳ್ಳಗಾಗತ್ತೆ. ಮತ್ತೆ ಒಂದು ಗ್ಲೋಯಿಂಗ್, ಶೈನಿಂಗ್ ನಿಮ್ಮ ಮುಖದಲ್ಲಿ ಬರುತ್ತೆ. ಹೌದು ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಸಿಂಪಲ್ ಆದಂಥ ಸ್ಟೆಪ್ಪು, ಅಷ್ಟೇ ಎಫೆಕ್ಟಿವ್ ಆಗಿ ಇದು ವರ್ಕ್ ಆಗುತ್ತೆ. ಬನ್ನಿ ಹಾಗಾದರೆ ಈ ಸೂಪರ್ ಆಗಿರುವಂಥ ಮನೆ ಮದ್ದು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ, ಅದು ಫ್ರೀಯಾಗಿ. ಬನ್ನಿ ಹಾಗಾದರೆ ಈ ಮನೆ ಮದ್ದು ಮಾಡಲಿಕ್ಕೆ ಬೇಕಾದಂಥ ಮೊದಲ ಬೆಸ್ಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಪುದೀನ ಸೊಪ್ಪು. ಪುದೀನ ಸೊಪ್ಪಂತೂ ನಮ್ಮ ಹೆಲ್ತಿಗೆ ಎಷ್ಟು ಒಳ್ಳೆಯದು, ಅಷ್ಟೇ ನಮ್ಮ ಸ್ಕಿನ್ನಿನ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇದು ಒಂದು ಒಳ್ಳೆಯ ತಂಪಿನ ಗುಣವನ್ನು ಹೊಂದಿದೆ. ಯಾವುದೇ ರೀತಿಯ ಹಳೆಯ ಕಪ್ಪು ಕಲೆಗಳು, ಬ್ಲೆಮಿಷಸ್ಗಳು, ಆಕ್ನೆ ಪ್ರಾಬ್ಲಮ್, ಪಿಗ್ಮೆಂಟೇಷನ್, ಇಂತಹ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡಿ, ಅದನ್ನೆಲ್ಲ ಬ್ಲೀಚ್ ಮಾಡಿ ಬುಡದಿಂದಲೇ ಶಾಶ್ವತವಾಗಿ ತೆಗೆಯುವಂಥ ಗುಣ ಪುದೀನ ಅಥವಾ ಮಿಂಟ್ ಲೀಫಿಗಿದೆ. ಯಾಕಂದರೆ ಇದರಲ್ಲಿ ರಿಚ್ ಆದಂಥ ಆ್ಯಂಟಿ ಆಕ್ಸಿಡೆಂಟ್ಸ್, ವಿಟಮಿನ್ ಎ ಮತ್ತು ಮುಖ್ಯವಾಗಿ ನಮ್ಮ ಸ್ಕಿನ್ ಹೆಲ್ತಿಗೆ ಬೇಕಾದಂಥ ಸ್ಯಾಲೋಸ್ಯಾಲಿಕ್ ಆ್ಯಸಿಡ್ ಇದೆ. ಹಾಗಾಗಿ ನಾನಿಲ್ಲಿ ಒಂದು ಮುಷ್ಟಿಯಾಗುವಷ್ಟು ಪುದೀನ ಸೊಪ್ಪನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಅರ್ಧ ಲಿಂಬೆಹಣ್ಣು ಮತ್ತು ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ನೋಡಿ, 1 ಗ್ಲಾಸ್ ನೀರನ್ನು ಹಾಕಿಬಿಟ್ಟು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಮತ್ತೊಂದು ಗ್ಲಾಸ್ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡೋಣ. ಟೋಟಲ್ ನಾನಿಲ್ಲಿ 2 ಗ್ಲಾಸ್ ನೀರನ್ನು ಹಾಕಿದ್ದೀನಿ ನೋಡಿ. ಇವಾಗ ಇದು ಚೆನ್ನಾಗಿ ಕುದೀತಾ ಇರಲಿ. ಲಿಡ್ ಕ್ಲೋಸ್ ಮಾಡೋಣ. 2 ರಿಂದ 3 ನಿಮಿಷದೊಳಗೆ ಇದು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ಕುದ್ದು ನೀರಿನ ಬಣ್ಣ ಚೇಂಜ್ ಆದ ತಕ್ಷಣ ಸ್ಟವನ್ನು ಆಫ್ ಮಾಡೋಣ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇಲ್ಲಿ ನಾನು ಮತ್ತೆ 1 ಮುಷ್ಟಿ ಆಗುವಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ ನೋಡಿ. ವಿಡಿಯೋನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದರಲ್ಲಿ ಯಾವ ಯಾವ ಪದಾರ್ಥಗಳನ್ನು ಬಳಸಿದ್ದೀವಿ ಮತ್ತು ಯಾವ ಯಾವ ಸ್ಟೆಪ್ಪನ್ನು ಫಾಲೋ ಮಾಡಬೇಕು ಅಂತ ಹೇಳಿ. ಈ ಸೊಪ್ಪನ್ನು ನಾನು ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆ ಅರ್ಧ ಆಲೂಗಡ್ಡೆ ಆದರೆ ಸಾಕು. ಆಲೂಗಡ್ಡೆ ಸಿಪ್ಪೆ ಸಮೇತ ತೊಗೊಳ್ಳಿ. ಆಲೂಗಡ್ಡೆಯನ್ನು ಕಟ್ ಮಾಡೋಕ್ಕಿಂತ ಮೊದಲು ಚೆನ್ನಾಗಿ ನೀವು ತೊಳ್ಕೊಳ್ಬೇಕು, ವಾಶ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ನೋಡಿ, ಇಷ್ಟ ಆದರೆ ಆಲೂಗಡ್ಡೆ ಸಾಕಾಗುತ್ತೆ. ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಆಲೂಗಡ್ಡೆ ನಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಮುಖ್ಯವಾಗಿ ಮುಖದಲ್ಲಿ ಯಾವುದೇ ರೀತಿಯ ಟ್ಯಾನಿಂಗ್ ಆಗಿದ್ರೆ, ಪಿಗ್ಮೆಂಟೇಷನ್ ತುಂಬ ವರ್ಷಗಳಿಂದ ಇದ್ದರೂ ಕೂಡ ಅದನ್ನೆಲ್ಲ ಹೋಗಲಾಡಿಸ್ಲಿಕ್ಕೆ ತುಂಬ ಒಳ್ಳೆಯದು. ಇದ್ದೀರಲ್ಲ, ನಾನು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಬಟ್ ನೀರು ಹಾಕಿಲ್ಲ. ಈಗ ಈ ಥರ ಪೇಸ್ಟ್ ಆದ ತಕ್ಷಣ ನಾವು ಏನು ಮಾಡಬೇಕು ಅಂದರೆ, ಸ್ವಲ್ಪ ಅಕ್ಕಿಯನ್ನು 1 ಗಂಟೆ ಮೊದಲು ಈ ಥರ ನೆನೆಸಿಟ್ಕೋಬೇಕು. ಅಟ್ಲೀಸ್ಟ್ ಅರ್ಧ ಗಂಟೆನಾದರೂ ನೆನೆಸಿಡಿ. ಒಂದು ವೇಳೆ ನೀವು ಅನ್ನ ಮಾಡೋಕ್ಕಂತ ಅಕ್ಕಿ ತೊಳೆದ್ರೆ 2ನೇ ಬಾರಿ ತೊಳೆದ ನೀರನ್ನು ಹಾಗೆ ಎತ್ತಿಟ್ಕೊಳ್ಳಿ. ಇದನ್ನು ನೋಡಿ, ಈ ರೀತಿ ನಾವು ಸ್ವಲ್ಪ ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರಾಗಿ ಈ ಥರ ನಮಗೆ ಪುದೀನ ಮತ್ತು ಆಲೂಗಡ್ಡೆ ಜ್ಯೂಸ್ ಬೇಕು. ಅದಕ್ಕೋಸ್ಕರ ನಾವು ಫಿಲ್ಟ್ರ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಫಿಲ್ಟ್ರ್ ಮಾಡಿಕೊಂಡ್ರೆ ನಮಗೆ ಒಂದು ಸೂಪರ್ ಆಗಿರುವಂತಹ ಔಷಧಿ ಗುಣವುಳ್ಳ ಜ್ಯೂಸ್ ಸಿಗುತ್ತೆ. ಇದಂತೂ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ನೋಡಿ, ನೀವು ನೋಡ್ತಿದ್ದೀರಲ್ಲ, ಪವರ್ಫುಲ್ ಜ್ಯೂಸ್ ನಮ್ಮ ಸ್ಕಿನ್ನಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಕಡಿಮೆ ಮಾಡುತ್ತೆ. ಇದನ್ನು ಹೇಗೆ ಉಪಯೋಗ ಮಾಡಬೇಕು ಅಂದರೆ, ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ರೈಸ್ ಫ್ಲೋರನ್ನು ತಗೊಳ್ತಾ ಇದ್ದೀನಿ, ಅಕ್ಕಿ ಹಿಟ್ಟು. ನೋಡಿ, ಇದಕ್ಕೆ ನಾವು ಮಾಡಿಕೊಂಡಂಥ ಜ್ಯೂಸನ್ನು ಹಾಕ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಮತ್ತೆ ಬೇಕಾದರೆ ಕಡಿಮೆ ಆದರೂ ಹಾಕ್ಕೊಳ್ಳೋಕೆ ಬರುತ್ತೆ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳಿದಾಗೆ ಪುದೀನ ಸೊಪ್ಪಿನಲ್ಲಿ ಸ್ಯಾಲೋಸ್ಯಾಲಿಕ್ ಆ್ಯಸಿಡ್ ಇದೆ. ಇದು ನಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡೋದ್ರ ಜೊತೆಗೆ ನಮ್ಮ ಫೇಸಲ್ಲಿರುವಂಥ ಸ್ಕಿನ್ ಸೆಲ್ಸನ್ನು ರೆಜ್ಯುನೇಟ್ ಮಾಡುತ್ತೆ. ಕಪ್ಪಾಗಿರುತ್ತಲ್ಲ, ಆ ಕಪ್ಪು ಸ್ಕಿನ್ ಹೋಗ್ಬಿಟ್ಟು ಒಂದು ಹೊಸದಾದ ನ್ಯೂ ಸ್ಕಿನ್ನಲ್ಲಿ ಬೆಳೆಯುತ್ತೆ. ಸಾಫ್ಟ್ ಆದಂಥ ನ್ಯಾಚುರಲ್ ಸ್ಕಿನ್ ಆಗಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಇವಾಗ ನೋಡಿ, ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಒಳ್ಳೆ ಸೂಪರ್ ಆಗಿರುವಂಥ ಒಂದು ಪ್ಯಾಕ್ ಮಾಡಬೇಕು. ಇದರಿಂದ ಏನು ಪ್ರಯೋಜನ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಫ್ರೆಂಡ್ಸ್, ಉಳಿದಂಥ ಈ ಜ್ಯೂಸ್ ಇದೆಯಲ್ಲ, ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ಮತ್ತೆ ಯೂಸ್ ಮಾಡಲಿಕ್ಕೆ ಬರುತ್ತೆ. ಹೇಗೆ ಇದನ್ನು ಕೂಡ ಯೂಸ್ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ. ಈ ರೀತಿ ನೀವು ಫ್ರೀಝರಲ್ಲಿ ಇದನ್ನು ಇಡಿ. ಇವಾಗ ಈ ಪ್ಯಾಕನ್ನು ನಾವು ಅಪ್ಲೈ ಮಾಡೋಕ್ಕಿಂತ ಮೊದಲು ನಮ್ಮ ಫೇಸನ್ನು ತಣ್ಣೀರಿನಿಂದ ನೀಟಾಗಿ ವಾಶ್ ಮಾಡ್ಕೊಂಬರ್ಬೇಕು. ಆಮೇಲೆ ನೀರಿಲ್ಲದಂತೆ ಒರೆಸ್ಕೊಳ್ಬೇಕು. ನೆಕ್ಸ್ಟ್ ನೋಡಿ, ಈ ರೀತಿ ಪ್ಯಾಕನ್ನು
ಅಪ್ಲೈ ಮಾಡ್ಕೊಳ್ಳಿ. ಇಡೀ ಫೇಸಿಗೂ ನೀವು ಚೆನ್ನಾಗಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಖದಲ್ಲಿ ಬಂಗಾಗಿದೆ, ಕಪ್ಪು ಕಲೆಯಾಗಿದೆ, ಅಲ್ಲಿ ಡಬಲ್ ಕೋಟ್ ಚೆನ್ನಾಗಿ ಅಪ್ಲೈ ಮಾಡಿ. ಕೆಲವೊಮ್ಮೆ ನಾವು ಈ ಬಂಗನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿ ಡಾಕ್ಟ್ರ್ ಹತ್ರ ಹೋಗಿ ಯಾವುದಾದ್ರು ಆಯಿಂಟ್ಮೆಂಟ್ ಹಚ್ಚಿದರೆ ಅಲ್ಲಿ ಬಂಗ್ ಕಡಿಮೆ ಆಗೋದಿಲ್ಲ, ಅದೊಂಥರ ಸುಟ್ಟಿದ ಹಾಗೆ ಆಗುತ್ತೆ, ಮತ್ತು ಅಲ್ಲಿ ಕೆಂಪು ಕಾಣಿಸ್ತಾ ಇರುತ್ತೆ, ಅದು ಇನ್ನೂ ಅಸಹ್ಯ ಆಗುತ್ತೆ. ಈ ಮನೆಮದ್ದನ್ನು ನೀವು ಪ್ರಯತ್ನಪಟ್ಟು ಮಾಡಿ ಫ್ರೆಂಡ್ಸ್, ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇದರಲ್ಲಿ ನಾವು ಆಲೂಗಡ್ಡೆ ರಸವನ್ನು ಉಪಯೋಗಿಸಿದ್ದೀವಿ, ಮತ್ತು ಅಕ್ಕಿ ಹಿಟ್ಟನ್ನು ಉಪಯೋಗಿಸಿದ್ವಿ. ಇವೆಲ್ಲವೂ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಇವಾಗ ನಾವು ನೀಟಾಗಿ ಅಪ್ಲೈ ಮಾಡ್ಕೊಂಡ್ಮೇಲೆ ಒಂದು 10 ನಿಮಿಷ ಹಾಗೆ ಡ್ರೈ ಆಗಲಿಕ್ಕೆ ಬಿಡಬೇಕು. ಸ್ವಲ್ಪ ಒಣಗುತ್ತು ಅಂದಾಗ ನೋಡಿ, ನಿಮ್ಮ ಎರಡೂ ಕೈಗಳಿಂದ ಈ ಥರ ಲೈಟಾಗಿ ಮಸಾಜ್ ಮಾಡಬೇಕು. ಈ ರೀತಿ ಮಸಾಜ್ ಮಾಡೋದ್ರಿಂದ ಎಲ್ಲಿ ಬಂಗಾಗಿದೆ, ಎಲ್ಲಿ ನಿಮಗೆ ಕಪ್ಪಾಗಿದೆ, ಮತ್ತು ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಏನೇ ಇದ್ದರೂ ಕೂಡ, ಮತ್ತು ನಮ್ಮ ಮುಖದಲ್ಲಿ ಚಿಕ್ಕ ಚಿಕ್ಕ ಹೇರ್ಗಳಿದ್ರೂ ರಿಮೂವ್ ಆಗುತ್ತೆ. ಈ ಥರ ನೀವು ಸ್ಕ್ರಬ್ ಮಾಡುವುದರಿಂದ ಒಂದು ಒಳ್ಳೆ ಸ್ಕ್ರಬ್ ನಿಮ್ಮ ಸ್ಕಿನ್ನಿಗೆ ಸಿಗುತ್ತೆ. ಅದ್ರ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮೊದಲೇ ಹೇಳಿದ ಹಾಗೆ ಅಲ್ಲಿ ಯಾವುದೇ ರೀತಿಯ ಕಪ್ಪು ಅಥವಾ ಬಂಗಿದ್ರೆ ರಿಮೂವ್ ಆಗ್ತಾ ಬರುತ್ತೆ, ಮತ್ತು ನಮ್ಮ ಮುಖದಿಂದ ಅಡಿ ಭಾಗದಿಂದ ಒಂದು ಒಳ್ಳೆ ಚರ್ಮ ಹುಟ್ಲಿಕ್ಕೆ ಕೂಡ ಇದು ಸಹಾಯ ಆಗುತ್ತೆ. ಇದನ್ನು ನಾವು ಫಾಲೋ ಮಾಡ್ತೀವೋ ಆವಾಗ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗುತ್ತೆ, ಶೈನಿಂಗ್ ಆಗುತ್ತೆ, ಕಪ್ಪು ಕಲೆಗಳೆಲ್ಲ ಹೋಗುತ್ತೆ. ಒಂದೇ ಬಾರಿಗೆ ನೀವು ವ್ಯತ್ಯಾಸವನ್ನು ಕಾಣ್ತೀರಾ ಫ್ರೆಂಡ್ಸ್. ಇವಾಗ ನಾವು ಸ್ವಲ್ಪ ಉಳಿದಿತ್ತಲ್ಲ ಆ ರಸವನ್ನು ಫ್ರಿಜ್ಜಲ್ಲಿ ಇಟ್ಟಿದ್ವಿ. ನೀವು ಜಾಸ್ತಿ ಪ್ರಮಾಣದಲ್ಲೂ ಈ ರಸವನ್ನು ಮಾಡಿಟ್ಕೊಳ್ಬೋದು. ನಾನು ಜಾಸ್ತಿ ಪ್ರಮಾಣದಲ್ಲೇ ಮಾಡಿಟ್ಕೊಂಡಿದ್ದೀನಿ ನೋಡಿ, 2 ಬೌಲಲ್ಲಿ ಹಾಕಿಟ್ಟಿದ್ದೆ ಫ್ರೀಝರಲ್ಲಿ ನೋಡಿ. ಇವಾಗ ಇದನ್ನು ಸ್ವಲ್ಪ ಬಿಡಿಸ್ಕೊಳ್ಬೇಕು ಅಂದರೆ ಸ್ವಲ್ಪ ನೀರು ಹಾಕಿದರೆ ಈಸಿಯಾಗಿ ಬೀಳುತ್ತೆ. ಈ ಥರ ಒಂದು ಕಾಟನ್ ಬಟ್ಟೆಯ ಮೇಲೆ ನಾವು ನೋಡಿ ಒಂದೊಳ್ಳೆ ಔಷಧಿ ಉಳ್ಳ ಕೇಕ್ ರೆಡಿ ಆಯ್ತಲ್ವ, ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ನಾವು ಕಟ್ಕೊಳ್ಬೇಕು. ಇದರಿಂದ ನಮಗೆ ಒಂದು ಒಳ್ಳೆಯ ಸ್ಕ್ರಬ್ ಅಂತಲೇ ಹೇಳ್ಬೋದು. ಇದನ್ನು ನಮ್ಮ ಫೇಸಿಗೆ ಸ್ಕ್ರಬ್ ಮಾಡಬೇಕು ನೋಡಿ, ಈ ರೀತಿ ಲೈಟಾಗಿ, ತುಂಬ ಜಾಸ್ತಿ ಪ್ರೆಸ್ ಮಾಡಿ ಸ್ಕ್ರಬ್ ಮಾಡಬೇಡಿ. ಫ್ರಿಜ್ಜಲ್ಲಿ ನೀವು ಮೊದಲೇ ಈ ಕೇಕನ್ನು ರೆಡಿ ಮಾಡಿ ಇಟ್ಕೊಂಡಿದ್ರೆ ಫಸ್ಟ್ ಸ್ಟೆಪ್ ಆದ ತಕ್ಷಣ ಇದನ್ನು ಫಾಲೋ ಮಾಡ್ಬೋದು. ಒಂದು ಅರ್ಧ ಗಂಟೆ ಬಿಟ್ಟಬೇಕಾದ್ರೆ ನೀವು ಈ ಥರ ಸ್ಕ್ರಬ್ ಮಾಡ್ಕೊಳ್ತಾ ಇರ್ಬೋದು. ಡೈಲಿ ಒಂದು 3 ಟೈಮ್ಸ್ ಆದರೂ ನೀವು ಟೈಮ್ ಸಿಕ್ಕಾಗ ನೋಡಿ ಈ ರೀತಿ ನೀವು ಸ್ಕ್ರಬ್ ಮಾಡ್ತಾ ಇದ್ದರೆ ಮುಖವನ್ನು ಉಜ್ಜೋದು ಅಂತ ಹೇಳ್ತೀವಲ್ಲ, ಲೈಟಾಗಿ, ತುಂಬ ಪ್ರೆಸ್ ಮಾಡಲಿಕ್ಕೆ ಹೋಗ್ಬಿಡಿ. ಇದರಿಂದ ಅದರಲ್ಲಿರುವಂಥ ಔಷಧಿ ಕೂಡ ಚೆನ್ನಾಗಿ ನಮ್ಮ ಸ್ಕಿನ್ ಅಬ್ಸರ್ವ್ ಮಾಡುತ್ತೆ, ಅದೇ ಮುಖ್ಯ ಪಾಯಿಂಟ್. ಹಾಗಾಗಿ ನೋಡಿ, ಯಾವುದೇ ಬಂಗಿದ್ರೆ, ಕಪ್ಪು ಕಲೆಗಳಿದ್ರೂ ಕೂಡ ಫಾಸ್ಟಾಗಿ ಬ್ಲೀಚ್ ಆಗುತ್ತೆ. ಮಸಾಜ್ ಮಾಡಿದ್ಮೇಲೆ ಮತ್ತೆ ಕೇಕ್ ಹಾಗೆ ಉಳಿದಿರುತ್ತಲ್ಲ, ಅದನ್ನು ನೆಕ್ಸ್ಟ್ ನೀವು ಮತ್ತೆ ಫ್ರೀಝರಲ್ಲಿ ಇಟ್ಕೊಂಡು ಮತ್ತೆ ಯೂಸ್ ಮಾಡಲಿಕ್ಕೆ ಬರುತ್ತೆ. ದಿನದಲ್ಲಿ ಒಂದು 2 ಟೈಮ್ಸ್ ಅಥವಾ 3 ಟೈಮ್ಸ್ ಇದನ್ನು ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಾನು ಮೊದಲೇ ಹೇಳಿದಾಗೆ ಒಂದು ಔಷಧಿ ಗುಣವುಳ್ಳ ಪುದೀನ ಕಷಾಯವನ್ನು ಮಾಡ್ಕೊಂಡಿದ್ವಲ್ವ ನೋಡಿ, ನೀವು ನೋಡ್ತಿದ್ರಲ್ಲ, ಇದನ್ನು ಮತ್ತೆ ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಇದರ ಆವಿಯನ್ನು ನಾವು ತಗೊಳ್ಬೇಕು. ಹಾಗಾಗಿ ಫ್ರೆಂಡ್ಸ್, ಈ ಸ್ಟೆಪ್ ಅಂತೂ ತುಂಬ ಇಂಪಾರ್ಟೆಂಟ್ ಆದಂಥ ಸ್ಟೆಪ್ ಆಗಿದೆ. ನೀವೆರಡೂ ಸ್ಟೆಪ್ಪನ್ನು ಮಾಡಿದ ಮೇಲೆ ನೋಡಿ ಈ ರೀತಿ ಸ್ವಲ್ಪ ಆವಿಯನ್ನು ತಗೊಳ್ಳಿ. ತುಂಬ ಕೇರ್ಫುಲ್ಲಾಗಿ ಇರುವಂಥ ಟವಲ್, ಟರ್ಕಿ ಟವಲ್ ಅಂತ ಹೇಳ್ತೀವಲ್ಲ, ಅದನ್ನು ಉಪಯೋಗಿಸ್ಕೊಂಡು ಈ ರೀತಿ ನಿಮ್ಮ ಫೇಸಿಗೆ ಸ್ಟೀಮನ್ನು ನೀವು ಕೊಡಬೇಕು. ಈ ರೀತಿ ಸ್ಟೀಮ್ ಕೊಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಸ್ಕಿನ್ನಲ್ಲಿರುವಂಥ ಡರ್ಟ್ ಅಥವಾ ಬ್ಯಾಕ್ಟೀರಿಯಾಗಳ ನಾಶ ಆಗುತ್ತೆ. ಕೊಲಾಜನ್ ಪ್ರೊಡಕ್ಷನನ್ನು ಪ್ರಮೋಟ್ ಮಾಡುತ್ತೆ. ಮತ್ತು ನಾವು ಮೊದಲು ಪ್ಯಾಕ್ ಹಾಕಿದ್ದೀವಿ ಮತ್ತು ಕೇಕಿಂದ ಸ್ಕ್ರಬ್ ಮಾಡಿದ್ವಲ್ಲ, ಅದೆಲ್ಲವೂ ನಮ್ಮ ಸ್ಕಿನ್ ಅಬ್ಸರ್ವ್ ಮಾಡೋಕ್ಕೆ ಇದು ತುಂಬಾ ಒಳ್ಳೆಯದು. ಈ ಮೆಥಡನ್ನು ಫಾಲೋ ಮಾಡಿ 100% ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ. Till then, be happy. Take care. Bye.